ಪರೋಹಿ ಪುರುಷಃ ವಿಷ್ಣು ತಸ್ಮಾನ್ ಮೋಕ್ಷಸ್ತತಃ ಸ್ಮೃತಃ. ಎಲ್ಲಕ್ಕಿಂತ ಮೇಲಿರುವಂಥವ ಭಗವಂತ. ಹಾಗಾಗಿ ಅವನಿಂದಲೇ ಮೋಕ್ಷ ಆಗ್ತದೆ. ಮೋಕ್ಷವನ್ನು ಯಾರು ಕೊಡಬೇಕು ಅಂತ ಕೇಳಿದರೆ, ಯಾರು ಆ ಸ್ಥಿತಿಯಲ್ಲಿ ಇದ್ದಾನೋ, ಅದನ್ನು ನಿಯಂತ್ರಣ ಮಾಡ್ತಾನೋ ಅವ ಅದನ್ನು ಕೊಡ್ಬೋದು. ಅದು ಬಿಟ್ಟು ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಏನಾಗ್ತದೆ? ಹಾಸ್ಯಾಸ್ಪದ ಆದೀತು. ಹಾಗಾಗಿ ಮುಕ್ತಿ ಅನ್ನೋ ವ್ಯವಸ್ಥೆ ಅದು ಯಾರ ಸ್ವತ್ತೋ, ಯಾರ ಅಧೀನವೋ ಅವ ಮಾತ್ರ ಅದನ್ನು ಕೊಡಬಲ್ಲ. ಹಾಗಾಗಿ ಭಗವಂತ ಅದನ್ನು ಕೊಡ್ತಾನೆ ಅಂತ ಅರ್ಥ. ಇನ್ನು ಇಂದ್ರ ಸೂರ್ಯಾದಯ ಶಬ್ದಾ ವಿಷ್ಣಾವೇವತು ಮುಖ್ಯತಃ ಉಪಚಾರ ತದನ್ಯೇಷಾಂ ವಿಷ್ಣುನೈವ ಕೃತಾಪುರ ಅಂತ ಐತರೇಯ ಉಪನಿಷತ್ನಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಪದ್ಮಪುರಾಣದ ವಚನವನ್ನು ಉಲ್ಲೇಖ ಮಾಡುವಂಥದ್ದು. ಅನೇಕ ಶಬ್ದಗಳಿದ್ದಾವೆ. ಎಲ್ಲ ಶಬ್ದಗಳಿಂದ ಭಗವಂತ ಮುಖ್ಯವಾಗಿ ವಾಚ್ಯ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಅಂತ ದೇವರು ಹೇಳಿದ್ದಾನೆ. ವೇದದಿಂದ ನಂತರ ಬಂದ ಎಲ್ಲ ಗ್ರಂಥರಾಶಿಗಳು ವೇದದ ಶಬ್ದಗಳನ್ನು ಅಕ್ಷರಗಳನ್ನು ಇಟ್ಟುಕೊಂಡೇ ಬಂದದ್ದು. ಹಾಗಾಗಿ ವೇದಗಳಿಂದ ಸಕಲ ವೇದಗಳಿಂದ ವಾಚ್ಯ ಅಂತಂದರೆ ಸಕಲ ಶಾಸ್ತ್ರಗಳಿಂದ ವಾಚ್ಯ ಅಂತ ಹೇಳಿದ ಹಾಗಾಯಿತು. ಪುನಃ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಹಾಗಿರುವಾಗ ಇಂದ್ರ ಸೂರ್ಯಾದಯ ಶಬ್ದ ವೇದದಲ್ಲಿ ಬಂದಿರುವ, ಉಪನಿಷತ್ನಲ್ಲಿ ಬಂದಿರುವ, ಎಲ್ಲ ಕಡೆಯಲ್ಲಿ ಬಂದಿರುವಂತಹ ಇಂದ್ರ ಸೂರ್ಯ ಇತ್ಯಾದಿ ಶಬ್ದಗಳು ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಹೇಳ್ತವೆ. ಇನ್ನು ದೇವತೆಗಳನ್ನೂ ಹೇಳ್ತವೆ, ಹೇಳುವುದಿಲ್ಲ ಅಂತಲ್ಲ. ಉಪಚಾರ ತದನ್ಯೇಷಾಂ ವಿಷ್ಣುನೈವ ಕೃತಾಪುರ. ಇನ್ನೊಬ್ಬರನ್ನೂ ಅದನ್ನು ಹೇಳ್ತದೆ. ಇಂದ್ರಾದಿ ದೇವತೆಗಳನ್ನು ಆ ಶಬ್ದಗಳು ಹೇಳ್ತದೆ, ಆದರೆ ಅಮುಖ್ಯ ವೃತ್ತಿಯಿಂದ ಹೇಳ್ತದೆ. ಯಾಕೆ ಅಂತಂದರೆ ಅದು ಯಾಕೆ ಹೇಳಬೇಕು? ಅಮುಖ್ಯ ವೃತ್ತಿಯಿಂದ ಆದರೂ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರೆ, ವಿಷ್ಣುನೈವ ಕೃತಾಪುರ, ಭಗವಂತನೇ ಅನುಗ್ರಹ ಮಾಡಿದ್ದಾನಂತೆ. ಈ ಶಬ್ದ ನಿನಗಿರಲಿ, ನನ್ನಲ್ಲಿರುವಂಥ ಗುಣದ ಪ್ರತಿಫಲನ ಉಂಟಲ್ಲ ನಿನ್ನಲ್ಲಿ, ಹಾಗಾಗಿ ನೀನು ಇದನ್ನು ಇಟ್ಟುಕೋ ಎನ್ನುವ ದೃಷ್ಟಿಯಿಂದ ಭಗವಂತ ತನ್ನ ಪ್ರತಿಬಿಂಬರಾದ ಜೀವರಿಗೂ ಕೂಡ ಅವರವರ ಯೋಗ್ಯತಾನುಸಾರ ತನ್ನ ಹೆಸರುಗಳನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಹಾಗಾಗಿ ಆ ಹೆಸರು ಪೂರ್ಣವಾಗಿ ಇರುವಂಥದ್ದು, ಸಂಬಂಧಪಟ್ಟದ್ದು ಭಗವಂತನಿಗೆ ಅಂತ ಗೊತ್ತಾಗ್ತದೆ. ಇನ್ನು ಆತ್ಮಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುಮವ್ಯಯಂ ನವರ್ತಂತೆ ತದನ್ಯತ್ರ ಶೃಂಗಿ ವೇರೆ ಅಗ್ನಿ ಶಬ್ದವತ್ ಅಂತ ಇನ್ನೊಂದು ಪದ್ಮಪುರಾಣದ ವಾಕ್ಯ. ಆತ್ಮಬ್ರಹ್ಮಾದಿ ಶಬ್ದಗಳು ಬೇರೆ ಯಾರನ್ನು ಹೇಳಲಿಕ್ಕೆ ಸಾಧ್ಯ ಇರೋದು, ಬ್ರಹ್ಮನನ್ನು ಮಾತ್ರ ಹೇಳ್ತದೆ, ಭಗವಂತನನ್ನು ಮಾತ್ರ ಹೇಳ್ತದೆ. ಹಾಗಾಗಿ ಅಂತಹ ಶಬ್ದಗಳು ಅವನಲ್ಲಿ ಮಾತ್ರ ಪ್ರಸಕ್ತವಾದ ಶಬ್ದಗಳು ಅಂತಿದ್ದಾವೆ. ತತ್ರೈವ ಪ್ರಸಿದ್ಧ ಅಂತ ಭಗವಂತನಲ್ಲಿ ಮಾತ್ರ ಇರುವಂಥದ್ದು, ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಅಂತಿದ್ದಾವೆ. ಭಗವಂತನಲ್ಲಿ ಮಾತ್ರ ಪ್ರಸಿದ್ಧವಾದ ಶಬ್ದಗಳಿದ್ದಾವೆ. ಅದು ಬೇರೆ ಯಾರಿಗೂ ಅದನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮಬ್ರಹ್ಮಾದಿ ಶಬ್ದಗಳು ಭಗವಂತನನ್ನು ಮಾತ್ರ ಹೇಳ್ತವೆ ಅಂತ ಪದ್ಮಪುರಾಣದ ವಚನವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಇನ್ನು ಭಾಗವತ ತಾತ್ಪರ್ಯದಲ್ಲಿ ಭಗವಂತನ ಲಕ್ಷಣವನ್ನು ಹೇಳ್ತಾ, ಸ್ವತಂತ್ರತ್ವಾತ್ ಸುಖತ್ವಾಚ್ಚ ಸ್ವನಾಮ ವಿಷ್ಣು ಅವ್ಯಯ. ಭಗವಂತನಿಗೆ ಸ್ವ ಅಂತ ಒಂದು ಶಬ್ದ, ಹೆಸರು. ಯಾಕೆ ಸ್ವ ಅಂತ ಹೆಸರು ಬಂದಿದೆ ಅಂತಂದರೆ, ಸ್ವತಂತ್ರತ್ವಾತ್ ಸುಖತ್ವಾಚ್ಚ, ತಾನು ಸ್ವತಂತ್ರನಾಗಿದ್ದಾನೆ, ಯಾರನ್ನು ಆಶ್ರಯಿಸಿಕೊಂಡಿಲ್ಲ. ಹಿಂದೆ ಹೇಳಿದ ಹಾಗೆ ಸುಖತ್ವಾತ್, ಸುಖವನ್ನು ಕೊಡುವವನು, ತಾನು ಸುಖಿಯೂ ಆದವನು, ಸುಖ ಸ್ವರೂಪನಾಗಿರುವವನು, ಅದು ಬೇರೆ ಅಲ್ಲ, ಅವನ ಸ್ವರೂಪ ಅದು. ಹಾಗಾಗಿ ಆದ್ದರಿಂದ ಅವನಿಗೆ ಸ್ವಶಬ್ದ ಅವನನ್ನು ಹೇಳ್ತದೆ, ಅವನಿಗೆ ಸ್ವ ಅಂತ ಹೆಸರು. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಮಾಡುವ ವಚನಗಳು, ನಾಮರೂಪಾದಿ ವಿಷ್ಣೋಸ್ತು ನಶಕ್ಯಂ ಜ್ಞಾತು ಮಂಜಸ ತಥಾಪಿ ತತ್ಪ್ರಸಾದೇನ ಜಾನಂತಿ ಪರಮರ್ಷಯ. ಭಗವಂತನನ್ನು ಹೇಗೆ ತಿಳ್ಕೊಳ್ಬೋದು, ಎಷ್ಟು ತಿಳ್ಕೊಳ್ಬೋದು ಅಂತ ಕೇಳಿದರೆ, ಒಂದಿಷ್ಟು ನಮಗೆ ಸಾಧ್ಯ ಇದ್ದಷ್ಟು, ನಮಗೆ ಸಾಮರ್ಥ್ಯ ಇದ್ದಷ್ಟು ಅಂತ ಹೇಳ್ತೇವೆ. ಅಲ್ಲದೆ ಹೇಗೆ ಸಾಧ್ಯ ಆಯಿತು? ಭಗವಂತ ಎಷ್ಟು ರೂಪದಲ್ಲಿದ್ದಾನೆ, ಭಗವಂತನಿಗೆ ಎಷ್ಟು ಹೆಸರು ಉಂಟು, ಅದೆಲ್ಲ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ, ಯಾರಿಗೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಮರ್ಥ್ಯ ಇಲ್ಲ. ಆದರೆ ಕೆಲವರು ತಿಳ್ಕೊಳ್ತಾರೆ. ಹೇಗೆ ಅಂತಂದರೆ, ತಥಾಪಿ ತತ್ ಪ್ರಸಾದೇನ ಜಾನಂತಿ ಪರಮರ್ಷಯ. ಭಗವತ್ ಪ್ರಸಾದದಿಂದಲೇ ಋಷಿಗಳು ತಿಳ್ಕೊಳ್ತಾರೆ ಕೆಲವನ್ನು ಅಂತ. ಹಾಗಾಗಿ ದೇವರು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ವೇದ ಹೇಳ್ತದೆ. 1000 ಅಂತ ಹೇಳಿದೆ ಅಲ್ವಾ? ಹಾಗಾದರೆ ಭಗವಂತನ 1000 ಹೆಸರು ಹೇಳಿ ಅಂತಂದರೆ, ವಿಷ್ಣು ಸಹಸ್ರ ವೇದವ್ಯಾಸರು ಹೇಳಿದ್ರಿಂದ ನಮ್ಗೆ ಗೊತ್ತಾಯಿತು, ಭೀಷ್ಮರು ಉಪದೇಶ ಮಾಡಿದ್ರಿಂದ ಗೊತ್ತಾಯಿತು, ಇಲ್ಲದ್ರೆ ನಮ್ಗೆ ಗೊತ್ತಿಲ್ಲ. ಅದೇ ಅಂತ ಕೇಳಿದರೆ ಅದಕ್ಕಿಂತಲೂ ಹೆಸರುಗಳಿದ್ದಾವೆ. ಅಲ್ಲಿ 1000 ಅನ್ನೋದಕ್ಕೆ ಕೇವಲ 1ರ ಮುಂದೆ 3 0 ಅಂತ ಅರ್ಥ ಅಲ್ಲ, 1000 ಅನ್ನೋದಕ್ಕೆ ಅನಂತ ಅಂತ ಅರ್ಥ. ಹಾಗಾದ್ರೆ ಅದನ್ನೆಲ್ಲ ಹೇಳಿ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತುಂಟು ಅಂತ ಕೇಳಿದರೆ, ಋಷಿಗಳಿಗೆ ಕೆಲವರಿಗೆ ಗೊತ್ತುಂಟು. ಅದು ಹೇಗೆ ಗೊತ್ತಾಗಿದೆ ಅಂದರೆ, ದೇವರ ಪ್ರಸಾದದಿಂದಲೇ ಗೊತ್ತಾಗಿದೆ, ದೇವರ ಅನುಗ್ರಹದಿಂದಲೇ ಗೊತ್ತಾಗಿದೆ ಹೊರತು ಬೇರೆ ಯಾವ ದೃಷ್ಟಿಯಿಂದ ಅಲ್ಲ ಅಂತ.
ಭಗವಂತ ಹೇಗಿದ್ದಾನೆ ಅಂತ ಮತ್ತೊಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಪದ್ಮ ಪುರಾಣದ್ದು. ಆಧಾರ ಪ್ರಕೃತೇ ವಿಷ್ಣು ನಾಧಾರಸ್ತು ಹರೇ ಕ್ವಚಿತ್ ತಥಾಪಿ ಅವ್ಯಕ್ತಗ ಯದ್ವದೃಶ್ಯತೆ ಮಂದಚೇತಸ. ಕೆಲವು ಬಾರಿ ಭಗವಂತ ನಮ್ಮ ಹಾಗೆ ಕಷ್ಟಪಟ್ಟದ್ದು ಕಾಣ್ತದೆ ನಮಗೆ. ಪ್ರಾಕೃತನಾಗಿದ್ದ, ನಮ್ಮೊಟ್ಟಿಗೆ ಇದ್ದ ಹಾಗೆ ಕೃಷ್ಣ ಗೋಕುಲದಲ್ಲಿ ವಿಹಾರ ಮಾಡಿದ್ದಾನೆ, ಕಷ್ಟ ಅನುಭವಿಸಿದ್ದಾನೆ. ಅವನನ್ನು ಓಡಿಸ್ಕೊಂಡು ಬಂದವರಿದ್ದಾರೆ, ಕೋಲಿಡ್ಕೊಂಡು ಬೆಣ್ಣೆ ಕಜಿತಾನೆ, ತೊಂದರೆ ಮಾಡ್ತಾನೆ, ದನಗಳನ್ನು ಕರುಗಳನ್ನು ಬಿಡ್ತಾನೆ ಅಂತ ಅವನ ದೂರನ್ನು ಹೇಳಿದವರೆಲ್ಲ ಇದ್ದಾರೆ. ಭಗವಂತ ಪ್ರಕೃತಿಯಲ್ಲಿದ್ದುಕೊಂಡು ಪ್ರಾಕೃತನಾಗಿಯೂ ಕಾಣಿಸಿಕೊಂಡದ್ದುಂಟು. ಹಾಗಾದರೆ ಪ್ರಕೃತಿಯ ಸಂಸರ್ಗ ಉಂಟು ಅವನಿಗೆ ಅಂತ ಕೇಳಿದರೆ ಇಲ್ಲ ಅಂತ. ಯಾರು ಪ್ರಕೃತಿಗೆ ಆಧಾರನಾಗಿದ್ದಾನೋ ಅವ ಪ್ರಾಕೃತನಾಗುವುದು ಹೇಗೆ? ಪ್ರಕೃತಿ ತಾನು ಉಳಿಬೇಕು ಅಂತಂದರೆ ಅವನನ್ನು ಆಶ್ರಯಿಸಿಕೊಂಡುಂಟು, ನನ್ನನ್ನು ಉಳಿಸು ಅಂತ. ಹಾಗಾಗಿ ಭಗವಂತ ಪ್ರಕೃತಿಗೆ ಆಧಾರ ಪ್ರಕೃತೇ ವಿಷ್ಣು ನಾಧಾರಸ್ತು ಹರೇ ಕ್ವಚಿತ್. ಆಚಾರ್ಯರು ಪದೇ ಪದೇ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾರೆ. ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ಒಪ್ಪುವುದು ಬೇಡ. ಅವರು ಎಲ್ಲದಕ್ಕೆ ಪುರಾಣಗಳಲ್ಲಿ ಪ್ರಮಾಣಗಳನ್ನು ತೋರಿಸಿಕೊಟ್ಟು ಹೇಳ್ತಾರೆ ಅಂತ. ಹಾಗಾಗಿ ತಥಾಪಿ ಅವ್ಯಕ್ತಗೋ ಯದ್ವತ್ ದೃಶ್ಯತೆ ಮಂದಚೇತಸ. ತಾನು ಪ್ರಕೃತಿಗೆ ಆಧಾರನಾಗಿದ್ದೂ ಕೂಡ ಮಂದರಿಗೆ ತಾನು ಅವ್ಯಕ್ತಗನಾಗಿ ಕಾಣುತ್ತಾನೆ. ಪ್ರಕೃತಿಯ ಒಳಗಿದ್ದವನ ಹಾಗೆ, ಪ್ರಕೃತಿಯ ಅವನನ್ನು ಹಿಡ್ಕೊಂಡ ಹಾಗೆ. ಆಲದೆಲೆಯ ಮೇಲೆ ಭಗವಂತ ಮಲಗಿದ ಅಂತ ಹೇಳ್ತೇವೆ. ಎರಡು ಭಂಗಿಯಲ್ಲಿ ಹೇಳಲಿಕ್ಕಾಗ್ತದೆ. ಭಗವಂತ ಆಲದೆಲೆಯ ಮೇಲೆ ಮಲಗಿದ್ದಾನೆ, ಆಲದ ಎಲೆ ಭಗವಂತನನ್ನು ಹೊತ್ತುಕೊಂಡಿದೆ ಅಂತ. ಎರಡೂ ಸುಳ್ಳಲ್ಲ, ಎರಡೂ ಸತ್ಯವೇ. ನೋಡುವಾಗ ಹಾಗೆ ಕಾಣ್ತದೆ. ಒಂದು ವಾಕ್ಯ, ಭ್ರಾಮಕವಾದ ಒಂದು ವಾಕ್ಯ ತಾಳೆ ಮದ್ದಲೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಶಿವನು ಪಾಶುಪತವನ್ನು ಅರ್ಜುನನಿಗೆ ಕೊಟ್ಟನು ಅಂತ ಒಂದು ವಾಕ್ಯ, ಅರ್ಜುನನು ಪಾಶುಪತವನ್ನು ಶಿವನಿಂದ ಪಡೆದನು ಅಂತ ಮತ್ತೊಂದು ವಾಕ್ಯ. ಎರಡೂ ಸತ್ಯವೇ, ಎರಡೂ ಸುಳ್ಳಲ್ಲ. ನಾನು ದೊಡ್ಡವನಾಗಬೇಕಾದ್ರೆ ನಾನು ಅದನ್ನು ಹಾಗೆ ಹೇಳುದು. ನಾನು ಶಿವನಾಗಬೇಕಾದ್ರೆ, ಶಿವ ಅಂತಾದರೆ ತಾಳೆ ಮದ್ದಲೆಯಲ್ಲಿ ಶಿವನ ಪಾತ್ರಧಾರಿ, ನಾನು ನಿನಗೆ ಪಾಶುಪತವನ್ನು ಕೊಟ್ಟೆ ಅಂತ ಅರ್ಜುನನಿಗೆ ಹೇಳುದು. ಅರ್ಜುನ ಪಾತ್ರಧಾರಿ ಗೆಲ್ಲಬೇಕು ಅಂತಂದರೆ ನಾನು ಶಿವನಿಂದ ಪಾಶುಪತವನ್ನು ಪಡೆದೆ ಅಂತ ಹೇಳೋದು. ಅದರಲ್ಲಿ ಸಾಮರ್ಥ್ಯ ಉಂಟು ಅಂತ. ಹಾಗೆ ಹೇಳಿದ ಹಾಗಾಯ್ತಲ್ವಾ? ಭಗವಂತ ಆಲದ ಎಲೆ ಮೇಲೆ ಮಲಗಿದ್ದಾನೆ, ಆಲದ ಎಲೆ ಭಗವಂತನನ್ನು ಹೊತ್ತುಕೊಂಡಿದೆ ಅಂತ ನಮಗೆ ಹಾಗೆ ಕಾಣ್ತದೆ ಅಷ್ಟೇ. ಆಲದ ಎಲೆ ಹೊತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಅದಕ್ಕೆ ಹೊತ್ತುಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಅಂತ ಪದ್ಮಪುರಾಣ ಹೇಳ್ತಾ ಉಂಟು. ಆಧಾರ ಪ್ರಕೃತೇ ವಿಷ್ಣು ನಾಧಾರಸ್ತು ಹರೇ ಕ್ವಚಿತ್. ಭಗವಂತನಿಗೆ ಯಾವುದೂ ಆಧಾರ ಅಲ್ಲ, ಭಗವಂತನೇ ಎಲ್ಲವನ್ನು ಹೊತ್ತುಕೊಂಡದ್ದು. ಆದರೂ ಕೂಡ ನಮಗೆ ಹಾಗೆ ಕಾಣ್ತದಲ್ವ ಅಂತ ಕೇಳಿದ್ರೆ ನಾವು ಮಂದಬುದ್ಧಿಗಳು ಅಷ್ಟೇ. ಪುರಾಣವೇ ಹೇಳುವಂಥದ್ದು. ತಥಾಪಿ ಅವ್ಯಕ್ತಗೋ ಯದ್ವದೃಶ್ಯತೆ ಮಂದಚೇತಸ. ಅಧ್ಯಯನ ಕಮ್ಮಿ ಆದರೆ, ಪರಾಮರ್ಶೆ ಮಾಡುವ ಗುಣ ಇಲ್ಲದೇ ಇದ್ದರೆ, ಎಷ್ಟು ಓದಿದ್ದೇವೋ ಅಷ್ಟು ಮಾತ್ರ ಸತ್ಯ ಅಂತ ತಿಳ್ಕೊಂಡು ನಾವು ಸರ್ವಜ್ಞರು ಅಂತ ಭಾವಿಸಿಕೊಂಡ್ರೆ ಇಂತಹ ಪ್ರಮಾದಗಳಾಗ್ತದೆ. ಹಾಗಾಗಿ ಮಂದಬುದ್ಧಿಯವರಿಗೆ ಇಂಥದ್ದು ಗೊತ್ತಾಗುವುದಿಲ್ಲ, ಹೀಗೆ ಅಂತ ಕಾಣ್ತದೆ, ಭ್ರಮೆ ಬರ್ತದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದು. ಇದು ಪದ್ಮಪುರಾಣದ ಮಾತು. ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರತ್ಯಕ್ಷತ್ವಂ ಹರೇರ್ಜನ್ಮ ನವಿಕಾರ ಕಥಂಚನ ಪುರುಷ ಪ್ರಕೃತಿ ಕಾಲ ಮಹಾನಿತ್ಯಾಯುಧ ಕ್ರಮಾತ್ ವಿಕಾರ ಏವ ಜನನಂ ಪುರುಷೇ ತದ್ವಿಶೇಷಣಂ ಅಂತ ಹೇಳಿ, ಭಗವಂತ ಯಾವತ್ತೂ ವಿಕಾರನಾಗುವುದಿಲ್ಲ, ವಿಕೃತಿ ಇಲ್ಲ ಭಗವಂತನಲ್ಲಿ. ಆತ ಪ್ರತ್ಯಕ್ಷತ್ವಂ ಹರೇರ್ಜನ್ಮ, ಭಗವಂತ ತಾನು ಹಾಗೆ ಇರ್ತಾನಷ್ಟೇ, ಅವನಲ್ಲಿ ಬೇರೆ ಯಾವುದೇ ಏರು ತಗ್ಗುಗಳು ಆಗುವುದೇ ಇಲ್ಲ. ಉಳಿದದರಲ್ಲಿ ಆಗುತ್ತದೆ. ಪ್ರಕೃತ್ಯಾದಿಗಳು ಉಳಿದದ್ದನ್ನೆಲ್ಲವನ್ನು ನಾವು ವಿಕಾರ ಅಂತ ಕರೀತೇವೆ. ಯಾವುದು ಭಗವಂತನಿಂದ ಸೃಷ್ಟವಾದದ್ದೋ ಅವುಗಳೆಲ್ಲವೂ ಕೂಡ ವೈಕೃತಗಳು, ವಿಕಾರ ಅಂತ ಅವುಗಳನ್ನು ಸರ್ಗವನ್ನು ವಿಭಾಗ ಮಾಡುವಾಗ ಹೇಳ್ತಾರೆ. ಒಂದಿಷ್ಟು ಜನರನ್ನು ಬಿಟ್ಟು ಹಾಗಿರುವಾಗ ಅವುಗಳೆಲ್ಲವೂ ಕೂಡ ಪಂಚಭೂತಗಳ ಅಂಕೆಗೆ ಒಳಪಟ್ಟು ತಮಗೆ ಏರಿಳಿತಗಳನ್ನು ತೋರಿಸಿಕೊಳ್ಳುತ್ತವೆ. ಅದರ ದೇವರು ಹಾಗಲ್ಲ ಅಂತ ಸೂತ್ರಭಾಷ್ಯದಲ್ಲಿ ಪದ್ಮಪುರಾಣದ ವಚನವನ್ನು ಉಲ್ಲೇಖ ಮಾಡ್ತಾರೆ. ಇನ್ನು ಸೃಷ್ಟಿ ಹೇಗಾಗುತ್ತದೆ ಎನ್ನುವುದಕ್ಕೆ ಪದ್ಮಪುರಾಣದ ವಚನವನ್ನು ಆಚಾರ್ಯ ಉಲ್ಲೇಖ ಮಾಡಿದ್ದು, ಅನುರೂಪ ಕ್ರಮ ಸ್ರಷ್ಟ ಪ್ರತಿರೂಪೋ ಲಯೇ ಕ್ರಮ ಇತಿ ಕ್ರಮೇಣ ಭಗವಾನ್ ಸೃಷ್ಟಿ ಸಂಹಾರ ಕೃದ್ಧರಿಹಿ. ಭಗವಂತ ಸೃಷ್ಟಿ ಸಂಹಾರಗಳನ್ನು ಹೇಗೆ ಮಾಡ್ತಾನೆ ಅಂತ ಕೇಳಿದ್ರೆ, ಅನುರೂಪ ಕ್ರಮದಿಂದ ಸೃಷ್ಟಿ, ಪ್ರತಿರೂಪದಿಂದ ಲಯ. ಅಂದರೆ ತನ್ನಿಂದಾಗಿ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ, ಮೇಲಿಂದ ಸೃಷ್ಟಿ ಆಗ್ತಾ ಹೋಗ್ತದೆ. ಲಯ ಆಗುವಾಗ ಯಾವುದು ಕೊನೆಯ ವಸ್ತುಂದುಂಟೋ ಅದು ಅದಕ್ಕೆ ಹಿಂದಿನ ವಸ್ತುವಿನಲ್ಲಿ ಸೇರ್ತಾ ಹೋಗಿ ಭಗವಂತನ
ಉದರದ ಒಳಗೆ ಹೋಗಿಬಿಡ್ತದೆ. ಈ ರೀತಿಯಿಂದ ಲಯ ಆಗುವಂಥದ್ದು. ಲಯವು ಮೇಲಿನಿಂದ ಆಗುವಂಥದ್ದಲ್ಲ, ಮೇಲಿನಿಂದ ಸೃಷ್ಟಿ ಆಗುವಂಥದ್ದು, ಕೆಳಬಜಿಯಿಂದ ಲಯ ಆಗ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಸೃಷ್ಟಿ ಸಂಹಾರದ ಕ್ರಮಗಳನ್ನು ಭಗವಂತನೇ ಮಾಡ್ತಾನೆ ಅಂತ ಹೇಳಿ, ಇತಿ ಕ್ರಮೇಣ ಭಗವಾನ್ ಸೃಷ್ಟಿ ಸಂಹಾರ ಕೃದ್ಧರಿಹಿ, ಅವನಿಗೆ ಹೇಗೂ ಮಾಡಲಿಕ್ಕೆ ಅವಕಾಶ ಉಂಟು, ಸಾಮರ್ಥ್ಯವೂ ಉಂಟು. ಆದರೆ ಅವ ಈ ಕ್ರಮವನ್ನು ಇಟ್ಟುಕೊಂಡಿದ್ದಾನೆ ಅಂತ, ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ. ಆ ಕ್ರಮದಲ್ಲಿ ಜಗತ್ತಿನ ಸೃಷ್ಟಿ ಸಂಹಾರಾದಿಗಳನ್ನು ಭಗವಂತ ಮಾಡ್ತಾನೆ ಅಂತ. ಇನ್ನು ಒಂದಷ್ಟು ವಸ್ತುಗಳು ಅವನಿಗೆ ಅಧೀನವಾಗಿರುವಂಥದ್ದು, ಹಾಗಾಗಿ ಅವುಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ, ಕಾಲಃ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವಚ ಮನಶ್ಚ ಪಂಚಭೂತಾನಿ ವಿಕಾರಸ್ತ್ರಿಗುಣ ಅಪಿ ನ ಸ್ವರೂಪಂ ಹರೇಹೇ ಏತತ್ ತಥಾಪಿ ಏಷು ಹರಿಸ್ಥಿತಃ. ಹಿಂದೆ ಹೇಳಿದಂತಹ ಮಾತೆ, ಎಲ್ಲ ವಸ್ತುಗಳು ಭಗವಂತನಿಂದ ನಿಯಂತ್ರಿತವಾಗಿದ್ದಾವೆ, ಆ ವಸ್ತುಗಳೇ ಭಗವಂತ ಅಲ್ಲ, ಅದರೊಳಗೆ ಭಗವಂತ ಇದ್ದಾನೆ, ನಿಯಂತ್ರಕನಾಗಿದ್ದಾನೆ. ಕಾಲ, ಆಮೇಲೆ ವಸ್ತುವಿನ ಸ್ವಭಾವ, ಪ್ರಕೃತಿ, ಪ್ರಾಣ, ಮನಸ್ಸು, ಪಂಚಭೂತಗಳು, ಇವುಗಳೆಲ್ಲವೂ ತ್ರಿಗುಣಗಳು, ಸತ್ವರಜಸ್ತಮಸ್ಸು ಎನ್ನುವ ಗುಣಗಳು, ಇವುಗಳೆಲ್ಲ ಕೂಡ ಭಗವಂತನ ಸ್ವರೂಪ ಅಲ್ಲ. ನ ಸ್ವರೂಪಂ ಹರೇರೇತತ್ ತಥಾಪಿ ಏಷು ಹರಿಸ್ಥಿತಃ. ಆದರೆ ಭಗವಂತ ಅದರ ಒಳಗಿದ್ದುಕೊಂಡು ಅದನ್ನು ಸಮರ್ಥವಾಗುವಂತೆ ಮಾಡ್ತಾನೆ, ಅದಕ್ಕೆ ಪುಷ್ಟಿ ಕೊಡ್ತಾನೆ, ಅದಕ್ಕೆ ಬಲ ತುಂಬುತ್ತಾನೆ. ಹಾಗಾಗಿ ಭಗವಂತ ಅಂತ ಹೇಳಬೇಕು ಅಂತ. ನಚ ಗರ್ಭೇ ವಸದ್ದೇವ್ಯಾ ನಚಾಪಿ ವಸುದೇವತಃ ನಚಾಪಿ ರಾಘವಾಜ್ಜಾತಃ ನಚಾಪಿ ಜಮದಗ್ನಿತಃ ನಿತ್ಯಾನಂದ ಅವ್ಯಯೋಪ್ಯೇವಂ ಕ್ರೀಡತೆ ಮೋಘದರ್ಶನ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಂಥದ್ದು. ಭಗವಂತನಿಗೆ ಪ್ರಾಕೃತವಾದ ಜನ್ಮ ಇಲ್ಲ ಅಂತ. ಅವ ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ, ಯಶೋದೆ ಒಟ್ಟಿಗೆ ಆಡಿದ್ದಾನೆ, ನಂದಗೋಪನ ಮಗನಾಗಿದ್ದಾನೆ, ದಶರಥನ ಮಗನಾಗಿ ರಾಘವ ಎನ್ನುವ ಹೆಸರಿನಲ್ಲಿ ಹುಟ್ಟಿದ್ದಾನೆ, ಅದೇ ರೀತಿ ಜಮದಗ್ನಿಯ ಮಗನಾಗಿ ಹುಟ್ಟಿದ್ದಾನೆ. ಹೀಗೆ ಅವನಿಗೆ ಗರ್ಭವಾಸದ ದುಃಖ ಉಂಟು, ಅವನು ತಾಯಿಯ ಗರ್ಭದಿಂದ ಹೊರಗೆ ಬಂದಿದ್ದಾನೆ ಅಂತೆಲ್ಲ ನಾವು ಮಾತಾಡ್ತೇವೆ. ಅದಕ್ಕೆ ಪದ್ಮಪುರಾಣ ಹೇಳ್ತದೆ, ಇಂಥದ್ಯಾವುದು ಭಗವಂತನಿಗಿಲ್ಲ, ಅದು ಇದ್ರೆ ಅವ ದೇವರಾಗುವುದಿಲ್ಲ. ನಚ ಗರ್ಭೇ ವಸದ್ದೇವ್ಯಾ ನಚಾಪಿ ವಸುದೇವತಃ, ಅವ ಹುಟ್ಟಿದ ವಸುದೇವನಿಂದ ಅಲ್ಲ, ಕಾಣಿಸಿಕೊಂಡದ್ದು ಹಾಗೆ ವಸುದೇವನ ಮಗ ಅಂತ. ಆದರೆ ಯಥಾರ್ಥವಾಗಿ ವಸುದೇವನ ವಿಕಾರವಾಗಿ ಹುಟ್ಟಿದ್ದಲ್ಲವ. ಮತ್ತು ರಾಘವಾಜ್ಜಾತಃ ನಚಾಪಿ, ರಾಘವ ಅಂತ ಕರೆಯಲ್ಪಡುವಂತಹ ರಘುವಂಶದಲ್ಲಿ ಬಂದ ದಶರಥನಿಂದ ಹುಟ್ಟಿದ್ದಲ್ಲ. ಅದೇ ರೀತಿ ನಚಾಪಿ ಜಮದಗ್ನಿತಃ, ಜಮದಗ್ನಿಗೂ ಮಗನಾಗಿ ಬಂದವನಲ್ಲ. ಅಂದರೆ ಸ್ವಾಭಾವಿಕವಾಗಿ ಭಗವಂತ ವ್ಯಕ್ತನಾಗುತ್ತಾನೆ, ಕಾಣಿಸಿಕೊಳ್ತಾನೆ. ಇದೆಲ್ಲವೂ ಕೂಡ ನಮಗೆ ಮೋಘ ದರ್ಶನ ಅಂತ, ನಮಗೆ ಕಾಣಿಸಿಕೊಳ್ತಾನಷ್ಟೇ. ಆ ರೀತಿಯಲ್ಲಿ ನಾವು ಭಾವಿಸುವ ಹಾಗೆ ಆತ ಮಾಡ್ತಾನೆ. ಅವನಿಗೆ ಅದರ ಲೇಪ ಇಲ್ಲ ಅಂತ ಅರ್ಥ, ಅವನಿಗೆ ಯಾವುದೇ ದುಃಖ ಇಲ್ಲ, ಅವನಿಗೆ ಗರ್ಭವಾಸಾದಿಗಳು ಇಲ್ಲ ಅಂತ ತೋರಿಸಿಕೊಡ್ತದೆ ಈ ಮಾತು. ಇದು ಪದ್ಮಪುರಾಣದ ಮಾತು. ವಿಶ್ವನಾಮ ಸ ಭಗವಾನ್ ಯತಃ ಪೂರ್ಣಗುಣ ಪ್ರಭು ಅಂತ ಭಗವಂತ ವಿಶ್ವ ಎನ್ನುವ ಹೆಸರಿನಿಂದ ಪೂರ್ಣಗುಣನಾಗಿದ್ದಾನೆ ಅಂತ ಗೀತೆಯಲ್ಲೇ ಬರುವಂಥದ್ದು. ಇನ್ನು ಆಚಾರ್ಯರು ಕರ್ಮನಿರ್ಣಯ ಅಂತ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಅದರಲ್ಲಿ ಬರುವಂಥ ಒಂದು ಮಾತು, ದೇಹದೇಹಿ ವಿಭಾಗಶ್ಚ ನಕ್ವಚಿತ್ ಪರಮೇಶ್ವರೇ ಗುಣ ತದ್ವದ್ವಿಭಾಗೋವ ನೇಹನಾನೇತಿ ಚ ಶ್ರುತೇಹೇ. ಇದು ಪದ್ಮಪುರಾಣದ ಮಾತು. ದೇಹದೇಹಿ ವಿಭಾಗ ಭಗವಂತನಲ್ಲಿಲ್ಲ. ಭಗವಂತನಿಗೊಂದು ದೇಹ, ಅದರೊಳಗೆ ಭಗವಂತ ಆತ್ಮಸ್ವರೂಪದಿಂದ ಇರುವಂಥದ್ದು ಅಂತ ಇಲ್ಲ. ಭಗವಂತನ ವಿಷಯದಲ್ಲಿ ದೇಹ ದೇಹಿ ಎರಡೂ ಒಂದೇ, ಒಬ್ಬನೇ. ನಮಗಾಗುವಾಗ ವಿಭಾಗ ಉಂಟು. ನಮ್ಮ ದೇಹ ಎನ್ನುವಂಥದ್ದು ಜಡವಾದದ್ದು, ಅದರೊಳಗಿರುವಂಥ ಚೈತನ್ಯ ಅದು ಆತ್ಮ. ಹಾಗಾಗಿ ನಾನು, ನನ್ನ ಕೈ, ನನ್ನ ತಲೆ, ನನ್ನ ಕಾಲು ಅಂತ ಹೇಳ್ತೇವೆ. ದೇವರ ವಿಷಯದಲ್ಲಿ ದೇವರ ತಲೆಗೂ, ದೇವರ ಕೈಗೂ, ದೇವರ ಶರೀರಕ್ಕೂ, ದೇವರ ಒಳಗಿರುವಂಥ ಚೈತನ್ಯ ನಾವು ಕಲ್ಪಿಸಿಕೊಂಡ್ರೆ ಅದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ, ಎರಡೂ ಒಂದೇ, ಎಲ್ಲವೂ ಒಂದೇ. ಅದು ಜ್ಞಾನಾನಂದಮಯ. ಹಾಗಾಗಿ ದೇವರು ಅಂತಂದರೆ ಎಲ್ಲವೂ ಒಂದಾಗಿ ಕಾಣುತ್ತದೆ. ದೇವರಲ್ಲಿ ದೇವರ ಗುಣಗಳಿಗೆ ದೇವರಿಗೆ ಅಭೇದ, ದೇವರ ಅಂಗಗಳಿಗೆ ದೇವರಿಗೆ ಅಭೇದ. ಹೀಗೆ ದೇವರಲ್ಲಿ ಅಭೇದ ಉಂಟು, ಜೀವರಲ್ಲಿ ಭೇದ ಉಂಟು ಎನ್ನುವಂಥದ್ದನ್ನು ಕರ್ಮನಿರ್ಣಯದಲ್ಲಿ ಆಚಾರ್ಯರು ಪದ್ಮಪುರಾಣದ ವಚನವನ್ನು ಉಲ್ಲೇಖ ಮಾಡಿ ನೇಹ ನಾನೇತಿ ಚ ಶ್ರುತೇಹೇ ಅಂತ ಶ್ರುತಿ ಹೇಳ್ತದೆ. ನೇಹ ನಾನಾಸ್ತಿ ಕಿಂಚನ ಅಂತ. ಅದಕ್ಕೆ ನೀವು ತಪ್ಪರ್ಥ ಮಾಡಿದ್ದೀರಿ. ನೇಹ ನಾನಾಸ್ತಿ ಅನ್ನೋ ಶ್ರುತಿಗೆ ಅರ್ಥ ಏನು ಅಂತಂದರೆ ಭಗವಂತನಲ್ಲಿ ನಾನಾ ಇಲ್ಲ ಅಂತ, ಭಗವಂತನಲ್ಲಿ ದೇಹದೇಹಿ ಇತ್ಯಾದಿ ಭಾವಗಳಿಲ್ಲ ಅಂತ ಅದಕ್ಕೆ ಅರ್ಥ ಮಾಡಬೇಕು ಅಂತ ಆ ಶ್ರುತಿಗೆ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ಇನ್ನು ಭಗವಂತ ಕೆಲವರಲ್ಲಿ ಅವಿಷ್ಟನಾಗುತ್ತಾನೆ,
ಪೃಥುವಿನ ಒಳಗೆ ಪ್ರವೇಶ ಮಾಡ್ತಾನೆ. ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ, ಪೃಥುವಿನ ಒಳಗೆ ಭಗವಂತ ಚತುರ್ಭುಜನಾಗಿ ಆವಿವೇಶ ಆವಿಷ್ಟನಾಗಿದ್ದಾನೆ. ಹಾಗಾಗಿ ಪೃಥು ಭಗವಂತನ ಆವೇಶ ಅಂತ ಕರೆಯಲ್ಪಡುವಂಥದ್ದು. ಈ ರೀತಿಯ ವ್ಯವಸ್ಥೆಗಳನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಅದನ್ನು ನಿರ್ಣಯ ಆಚಾರ್ಯರು ಕೊಟ್ಟಿದ್ದಾರೆ ಪದ್ಮಪುರಾಣದ ವಚನವನ್ನು ಇಟ್ಟುಕೊಂಡು. ಇನ್ನು ನಾರಾಯಣ ವರಾಹಾದ್ಯಾ ಪರಮಂ ರೂಪಮೇಷಿತು ಜೈವಂತು ಪ್ರತಿಬಿಂಬಾಖ್ಯಂ ಜಡಮಾರೋಪಿತಂ ಹರೇಹೇ ಏವಂ ಹಿ ತ್ರಿವಿಧಂ ತಸ್ಯ ರೂಪಂ ವಿಷ್ಣೋ ಮಹಾತ್ಮನಃ ಅಂತ ಭಗವಂತ 3 ರೂಪದಲ್ಲಿದ್ದಾನೆ ಅಂತ. ಮೂಲ ರೂಪ ಅಂತ ಒಂದು, ನಾರಾಯಣ ವರಾಹ ಇತ್ಯಾದಿ ಎಲ್ಲ ರೂಪಗಳು ಮೂಲ ರೂಪ ಅಂತ ಕರೆಯುವಂಥದ್ದು. ಆಮೇಲೆ ಜೈವಂತು ಪ್ರತಿಬಿಂಬಾಖ್ಯಂ, ಎಲ್ಲರ ಒಳಗೆ ಪ್ರತಿಬಿಂಬನಾಗಿದ್ದಾನಲ್ವ, ಆ ರೂಪ ಒಂದು ಬೇರೆ. ಜಡಮಾರೋಪಿತಂ ಹರೇಹೇ, ಇನ್ನು ಜಡವಸ್ತುಗಳಲ್ಲೂ ನಿಯಂತ್ರಕನಾಗಿ ಭಗವಂತ ಇದ್ದಾನಲ್ವ, ಅದು ಅಂತ ಹೀಗೆ ರೂಪ ಉಂಟು. ಏವಂ ಹಿ ತ್ರಿವಿಧಂ ರೂಪಂ ತಸ್ಯ ವಿಷ್ಣುವರು ಮಹಾತ್ಮನಃ ಅಂತ ಭಗವಂತ ಹೀಗಿದ್ದಾನೆ ಅಂತ ಪದ್ಮಪುರಾಣ ತಿಳಿಸಿಕೊಡುತ್ತದೆ. ಇದಿಷ್ಟು ವಚನಗಳು ಆಚಾರ್ಯರು ಸಂಗ್ರಹ ಮಾಡಿದ ಒಂದಿಷ್ಟು ವಚನಗಳನ್ನು ಮಾತ್ರ ನಾನು ಹೇಳಿದ್ದು. ಇನ್ನೂ ಇದಕ್ಕಿಂತ 3-4 ಪಟ್ಟು ಮಾತುಗಳನ್ನು ಪದ್ಮಪುರಾಣದಿಂದ ಆಚಾರ್ಯರು ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅದನ್ನು ತೋರಿಸಿದ್ದಾರೆ. ಈ ದೃಷ್ಟಿಯಲ್ಲಿ ಪದ್ಮಪುರಾಣದ ಚಿಂತನೆ ಸಾರ್ಥಕ್ಯವನ್ನು ಹೊಂದದೆ ಅಂತ ಕಾಣ್ತದೆ. ತುಂಬ ವಿಸ್ತಾರವಾಗಿರುವಂಥದ್ದು, ಪೂರ್ಣ ಹೇಳಲಿಕ್ಕಾಗದಿದ್ದರೂ ಕೂಡ ಶಾಲೀಪುಲಾಕ ನ್ಯಾಯದಿಂದ ಪದ್ಮಪುರಾಣ ಇಷ್ಟು ಪಟುವಾಗಿದೆ, ಅದು ಇಷ್ಟು ವಿಚಾರಗಳನ್ನು ಒಳಗೊಂಡಿದೆ, ಇದಕ್ಕಿಂತಲೂ ಇನ್ನೂ ಎಷ್ಟೆಷ್ಟು ಅಪೂರ್ವವಾದ ವಿಚಾರಗಳು ಪುರಾಣದಲ್ಲಿ ಇದ್ದಾವೆ ಅಂತ ನಮಗೆ ಆಲೋಚನೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಶ್ರೀಪಾದರಿಗೆ ಮತ್ತು ಎಲ್ಲರಿಗೆ ಇದಕ್ಕಿಂತ ಹೆಚ್ಚಾಗಿ ಆ ಮಂತ್ರಭಾಷಧಾರಿಗೆ ಪ್ರಾಣದೇವರಿಗೆ ವಂದಿಸ್ತಾ, ಇಲ್ಲಿಯ ಉಪನ್ಯಾಸದಲ್ಲಿ ಏನಾದರೂ ದೋಷ ಇದ್ದರೆ ಅದೆಲ್ಲ ಮತ್ಕೃತ ಅಂತ ಹೇಳಲಿಕ್ಕೆ ಯಾವುದೇ ದಾಕ್ಷಿಣ್ಯ ಇಲ್ಲ. ಗುಣಗಳಿದ್ದರೆ ಅದು ವ್ಯಾಸರದ್ದು, ಅದು ಮಧ್ವರದ್ದು, ಅದು ಗುರುಗಳದ್ದು ಅಂತ ಹೇಳ್ತಾ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಸಜ್ಜನರಲ್ಲಿ ನಿವೇದನೆ ಮಾಡ್ತಾ ಇದನ್ನೆಲ್ಲ ಆ ಭಗವಂತನಿಗೆ ಅರ್ಪಿಸ್ತೇನೆ. ಭಗವಂತ ತೃಪ್ತನಾಗಲಿ, ಎಲ್ಲರಿಗೆ ಒಳ್ಳೆಯದಾಗಲಿ. ಸರ್ವೇಷಾಂ ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.